ನಮಸ್ಕಾರ ಗೆಳೆಯರೇ, ನಾನು ನಿಮ್ಮ ನೆಚ್ಚಿನ ಪ್ರಕಾಶ್ ಗೆಳೆಯರು. ಪ್ರಕಾಶ್ ಟ್ಯಾಕ್ ಯೂಟ್ಯೂಬ್ ಚಾನಲ್ನಲ್ಲಿ ಹಾರ್ದಿಕವಾದ ಸ್ವಾಗತ. ಇವತ್ತಿನ ದಿನ ಏನಪ್ಪ ಅಂದರೆ ಯೂಟ್ಯೂಬ್ನಲ್ಲಿ ಇರ್ತಕ್ಕಂಥ ಹಿಡನ್ ಸೆಟ್ಟಿಂಗ್ನಿಂದ ಏನಪ್ಪ ಅಂದರೆ ನಮ್ಮ ಡಾಟಾವನ್ನು ಯಾವ ತರನಾಗಿ ಉಳಿಸಿಕೊಳ್ಬಹುದು ಅಂತ ಏನಪ್ಪ ಅಂದರೆ ನಿಮ್ಗೆ ಇವತ್ತು ಹೇಳ್ಕೊಡೋದಕ್ಕೆ ಹೊಂಟಿದ್ದೀನಿ. ಅದಕ್ಕಾಗಿ ಏನು ಮಾಡ್ತಾ ಏನಪ್ಪ ಅಂದರೆ ಸೀದಾ ಡೈರೆಕ್ಟಾಗಿ ಯೂಟ್ಯೂಬ್ನಲ್ಲಿ ಹೊಂಟಿದ್ದೀನಿ. ಯೂಟ್ಯೂಬ್ನಲ್ಲಿ ಹೋದ ನಂತರ ಏನಪ್ಪ ಅಂದರೆ ಸೀದಾ ಡೈರೆಕ್ಟಾಗಿ ಇವು ಮೇಲೆ ನಾವು ಕ್ಲಿಕ್ ಮಾಡ್ತಾ ಇದ್ದೀವಿ. ಇವು ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀವಿ. ಈಗ ನೀವು ನೋಡ್ಬೋದು, ಹೌದು, ಇವು ಮೇಲೆ ಕ್ಲಿಕ್ ಮಾಡಿದ್ರೆ ಏನಪ್ಪ ನಾವು ಏನು ಮಾಡುತ್ತಾ ಇದೀವಪ್ಪ ಅಂದ್ರೆ ಸೆಟ್ಟಿಂಗ್ ಅನ್ನೋಂಥದ್ರ ಮೇಲೆ ನಾವು ಕ್ಲಿಕ್ ಮಾಡ್ತಾ ಇದೀವಿ. ಸೆಟ್ಟಿಂಗ್ ಅನ್ನೋದ್ರ ಮೇಲೆ ನಾವು ಕ್ಲಿಕ್ ಮಾಡಿದ್ರೆ ಏನಪ್ಪ ಅಂದ್ರೆ ಇಲ್ಲಿ ಜನರಲ್ ಅಂತ ಇದೆಯಲ್ಲ, ಅದ್ರ ಮೇಲೆ ನಾವು ಏನಪ್ಪ ಹೊಂಟೀವಿ. ಹೋದ ನಂತರ ಏನಪ್ಪ ಅಂದ್ರೆ ಬ್ಯಾಕ್ಗ್ರೌಂಡ್ನಲ್ಲಿ ಏನಪ್ಪ ಅಂದ್ರೆ ಸೀದಾ ಡೈರೆಕ್ಟ್ ನೀವು ಸ್ಕ್ರೋಲ್ ಮಾಡಿದ ನಂತರ ಏನಪ್ಪ ಅಂದ್ರೆ ಬ್ಯಾಕ್ಗ್ರೌಂಡ್ನಲ್ಲಿ ಏನಪ್ಪ ಅಂದ್ರೆ ಇದನ್ನು ಓಪನ್ ಆಗ್ತಾ ಇರ್ತಾವಲ್ಲ ವಿಡಿಯೋಗಳು, ಆ ವಿಡಿಯೋಗಳು ಏನಪ್ಪ ಅಂದ್ರೆ ಆಫ್ ಮಾಡ್ಬೇಕಂದ್ರೆ ಈ ಸೆಟ್ಟಿಂಗ್ನಲ್ಲಿ ಹೋಗ್ಬೇಕಾಗುತ್ತೆ. ಪ್ಲೇ ಬ್ಯಾಕ್ಗ್ರೌಂಡ್ ಇನ್ ಪಾಯಿಂಟ್ಸ್ ಅಂತ ಇದೆಯಲ್ಲ, ಅದ್ರ ಮೇಲೆ ನಾವು ಏನಪ್ಪ ಅಂದ್ರೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಆಫ್ ಮಾಡಬೇಕಾಗುತ್ತೆ. ಮೊದಲನೇ ಸೆಟ್ಟಿಂಗ್ ಆಗಿ ಬಂದ್ಬಿಟ್ಟು ಎರಡನೇ ಸೆಟ್ಟಿಂಗ್ ಬಂದ್ಬಿಟ್ಟು ನಾವೇನು ಮಾಡಬೇಕಪ್ಪ ಅಂದ್ರೆ ಸೀದಾ ಡೈರೆಕ್ಟಾಗಿ ಡಾಟಾ ಸೇವರ್ ಅಂತ ಇದೆ, ಇದನ್ನ ಮೇಲ್ಗಡೆ ಈ ಥರನಾಗಿ ಸ್ಕ್ರೋಲ್ ಮಾಡಿದ ನಂತರ ಏನಪ್ಪ ಅಂದ್ರೆ ಇಲ್ಲಿ ಡಾಟಾ ಸೇವರ್ ಅಂತ ಇದೆಯಲ್ಲ ನೋಡಿ. ನಿಮಗೇನಪ್ಪ ಅಂದ್ರೆ ಪ್ರತಿಯೊಂದಿನ ಏನು ಮಾಡ್ತೀನಪ್ಪ ಅಂದ್ರೆ ಈ ಥರನಾಗಿ ಏನಪ್ಪ ಅಂದ್ರೆ ಈಗ ನೀವು ನೋಡ್ಬೋದು ಯಾವ ಥರನಾಗಿ ಡಾಟಾ ಸೇವರ್ ಅಂತ ಇದೆಯಲ್ಲ, ಇದ್ರ ಮೇಲೆ ನಾವು ಏನಪ್ಪ ಅಂದ್ರೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ಈ ಥರನಾದ ಆಪ್ಷನ್ಗಳು ಓಪನ್ ಆಗ್ತಾವ. ಈ ಥರನಾದ ಆಪ್ಷನ್ಗಳು ಓಪನ್ ಆದ ನಂತರ ಏನಪ್ಪ ಅಂದ್ರೆ ನಾವು ಯಾವುದಕ್ಕೂ ಏನಪ್ಪ ಅಂದ್ರೆ ಏನು ಮಾಡುವಂಗಿಲ್ಲ. ಫಸ್ಟಿಗೆ ಬಂದ್ಬಿಟ್ಟು ಇದ್ರ ಮೇಲೆ ಆನ್ ಮಾಡಬೇಕಾಗುತ್ತೆ. ಅದಾದ ನಂತರ ಏನಪ್ಪ ಅಂದ್ರೆ ನಾವು ಯೂಟ್ಯೂಬರ್ ಆಗಿದ್ದರೆ, ನಾವು ಯಾವುದಾದ್ರೂ ಯೂಟ್ಯೂಬ್ನಲ್ಲಿ ವಿಡಿಯೋನ ಅಪ್ಲೋಡ್ ಮಾಡ್ತಿದ್ದೀರ ಏನು ಮಾಡ್ಬೇಕಪ್ಪ ಅಂದ್ರೆ ನಾವು ಈ ಆಪ್ಷನನ್ನು ಆಫ್ ಮಾಡಬೇಕಾಗುತ್ತೆ. ಈ ಆಪ್ಷನ್ನ ಆಫ್ ಮಾಡಬೇಕಾಗುತ್ತೆ. ನೀವು ವಿಚಾರ ಮಾಡಿ, ಯಾಕಪ್ಪ ಅಂದರೆ ಯೂಟ್ಯೂಬ್ನಲ್ಲಿ ಕೆಲಸ ಮಾಡೋರು ಮಾತ್ರ ಇದು. ಆರ್ಡಿನರಿ ಏನಪ್ಪ ಅಂದ್ರೆ ನಮ್ಮ ವ್ಯೂವರ್ಸ್ಗಳಿಗೆ ಅಲ್ಲ. ನೀವು ಮತ್ತೆ ಅನ್ಬೋದು, ಇಲ್ಲ ಸರ್ ಇದು ಹಿಂಗೆ ಆಗ್ತಾ ಇದೆ ಅಂತೇಳಿ ಅನ್ಬೇಡಿ. ಓಕೆ, ಇದನ್ನೇ ಇಷ್ಟು ಏನಪ್ಪ ಅಂದ್ರೆ ಆಫ್ ಮಾಡಬೇಕಾಗುತ್ತೆ. ಆಫ್ ಮಾಡಿದ ನಂತರ ಏನಪ್ಪ ಅಂದ್ರೆ ನಾವು ಬ್ಯಾಕ್ ಬರ್ತಾ ಇದೀವಿ. ಬ್ಯಾಕ್ ಬಂದ ನಂತರ ನಾವು ನೆಕ್ಸ್ಟ್ ಏನಪ್ಪ ಅಂದ್ರೆ ನಾವು ಏನು ಮಾಡ್ತಾ ಇದೀವಪ್ಪ ಅಂದ್ರೆ ನೆಕ್ಸ್ಟ್ ಸೆಟ್ಟಿಂಗ್ ಬಂದುಬಿಟ್ಟು ಕ್ವಾಲಿಟಿ ಅಂತ ಇದೆಯಲ್ಲ, ನಾವು ಕ್ವಾಲಿಟಿ ಮೇಲೆ ಏನಪ್ಪ ಅಂದ್ರೆ ನೀವು ಕ್ವಾಲಿಟಿ ಅಂತಂದರೆ ಇದು ನೋಡಿ, ಕ್ವಾಲಿಟಿ ಅನ್ನುವಂಥ ಇದೆಯಲ್ಲ, ಇದ್ರ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಭಾಳ ಸೆಟ್ಟಿಂಗ್ಗಳಿದಾವೆ. ಅದನ್ನು ಒಂದೊಂದಾಗಿ ನಿಮಗೆ ಏನಪ್ಪ ಅಂದ್ರೆ ನಾನು ನಿಮಗೆ ಹೇಳ್ಕೊತ ಹೋಗ್ತೀನಿ. ನೀವು ಏನು ಮಾಡಬೇಕಪ್ಪ ಅಂತಂದ್ರೆ ಡಾಟಾ ಆಟೋ ಇದ್ರ ಮೇಲೆ ಏನಾದರೂ ಸೆಲೆಕ್ಟ್ ಇದ್ದರೆ ಏನಪ್ಪ ಅಂದ್ರೆ ನೀವು ಡಾಟಾ ಸೇವ್ ಮೇಲೆ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಮತ್ತು ಇನ್ನೊಂದು ಏನಪ್ಪ ಅಂದರೆ ವಿಡಿಯೋ ಕ್ವಾಲಿಟಿ ಆನ್ ವೈಫೈ ಅಂತ ಇದೆಯಲ್ಲ, ಇದ್ರ ಮೇಲೂ ಕೂಡ ಏನಪ್ಪ ಅಂದ್ರೆ ನೀವೇನು ಮಾಡಬೇಕು, ಡಾಟಾ ಸೇವರನ್ನು ಇದನ್ನು ಮಾಡ್ಕೋಬೇಕಾಗುತ್ತೆ. ಯಾಕಪ್ಪ ಅಂತಂದ್ರೆ ನೀವು ವೈಫೈದಿಂದ ಏನಾದರೂ ನೋಡ್ತಾ ಇದ್ರು ಕೂಡ ಏನಪ್ಪ ಅಂದ್ರೆ ನಿಮಗೆ ಇದು ವರ್ಕ್ ಮಾಡಲ್ಲ. ಯಾಕಂದ್ರೆ ಜಾಸ್ತಿ ಏನಪ್ಪ ನೆಟ್ಟನ್ನು ಯೂಸ್ ಮಾಡುತ್ತೆ. ಯಾಕಪ್ಪ ಅಂದ್ರೆ ಮತ್ತೊಬ್ಬರ ಕಡೆಯಿಂದ ತೆಗೆದುಕೊಂಡಿರ್ತಕ್ಕಂಥ ಡಾಟಾನೇ ಜಾಸ್ತಿ ತಿನ್ನುತ್ತೆ ಅಂತೇಳಿ, ಅದಕ್ಕಾಗಿ ಇದನ್ನು ಕೂಡ ಏನಪ್ಪ ಅಂದ್ರೆ ಆಫ್ ಮಾಡಿಸ್ತಾ ಇದ್ದೀನಿ. ಆಫ್ ಮಾಡಿದರೆ ಒಳ್ಳೆಯದಾಗುತ್ತೆ. ಅದಾದ ನಂತರ ನೆಕ್ಸ್ಟ್ ಬಂದುಬಿಟ್ಟು ನಾವೇನು ಮಾಡ್ಬೇಕಪ್ಪ ಅಂದರೆ ಬ್ಯಾಕ್ ಬರಬೇಕಾಗುತ್ತೆ. ಸೀದಾ ಡೈರೆಕ್ಟಾಗಿ ಇದನ್ನು ಔಟ್ ಮಾಡ್ತಾ ಇದ್ದೀನಿ. ಔಟ್ ಮಾಡಿದ ನಂತರ ಏನಪ್ಪ ಅಂದರೆ ಸೀದಾ ಡೈರೆಕ್ಟಾಗಿ ನಾವೇನು ಮಾಡಬೇಕಪ್ಪ ಅಂದ್ರೆ ಯೂಟ್ಯೂಬ್ ಅನ್ನುವಂಥ ಅಪ್ಲಿಕೇಶನ್ ಇದೆಯಲ್ಲ, ಈಗ ನೀವು ನೋಡ್ಬೋದು, ನಾವು ನಿಮ್ಗೆ ಮಾರ್ಕ್ ಮಾಡಿ ತೋರಿಸ್ತೀನಿ. ಈ ಥರನಾದ ಯೂಟ್ಯೂಬ್ ಅಪ್ಲಿಕೇಶನ್ ಮಾರ್ಕ್ ಮಾಡಿದ ನಂತರ ಮಾಡಿದ್ದೀನಲ್ಲ, ಇದ್ರ ಮೇಲೆ ನಾವು ಏನು ಮಾಡಬೇಕು, ಲಾಂಗ್ ಪ್ರೆಸ್ ಮಾಡಬೇಕು. ಲಾಂಗ್ ಪ್ರೆಸ್ ಮಾಡಿದ ನಂತರ ಆ್ಯಪ್ ಇನ್ಫೋ ಅಂತ ಇದೆಯಲ್ಲ, ಇದ್ರ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ಆ್ಯಪ್ ಇನ್ಫೋ ಮೇಲೆ ನಾವು ಕ್ಲಿಕ್ ಮಾಡಿದ ನಂತರ ಏನಪ್ಪ ಅಂದ್ರೆ ನಮಗೆ ಏನಪ್ಪ ಅಂದರೆ ಈ ಥರನಾದ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಈಗ ನೀವು ನೋಡ್ಬೋದು ಯಾವ ಥರ ಮೊದಲು ಬಂದಿದ್ದೀವಲ್ಲ, ಇಲ್ಲಿ ಬಂದೀವಿ ನೋಡಿ, ಓಪನ್ ಬೈ ಡಿಫಾಲ್ಟ್ ಅಂತ ಅನ್ನುವಂಥದ್ರ ಮೇಲೆ ನಾವು ಮತ್ತೊಂದು ವಿಡಿಯೋದಲ್ಲಿ ಏನಪ್ಪ ಅಂದ್ರೆ ಮಾಡಿದ್ದೀನಿ. ಅದನ್ನು ಒಂದು ಐ ಬಟನ್ ನಿಮಗೆ ತೋರಿಸ್ತೀನಿ ಮೇಲ್ಗಡೆ. ಈಗ ನಾವೇನು ಮಾಡೋಕೆ ಹೊಂಟಿವಪ್ಪ ಅಂದ್ರೆ ಡಾಟಾ ಯೂಸ್ ಅಂತ ಇದೆಯಲ್ಲ, ಇದ್ರ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ಡಾಟಾ ಯೂಸ್ ಮೇಲೆ ನಾವು ಕ್ಲಿಕ್ ಮಾಡಿದ ನಂತರ ಬ್ಯಾಕ್ಗ್ರೌಂಡ್ ಡಾಟಾ ಯೂಸ್ ಅಂತ ಇದೆಯಲ್ಲ, ಇದ್ರ ಮೇಲೆ ಏನಪ್ಪ ಅಂದರೆ ಇದು ಆನ್ ಆಗೈತಿ. ಇದ್ರ ಆನ್ ಆಗೋದ್ರಿಂದ ಏನಪ್ಪ ಅಂದ್ರೆ ನಮ್ಮ ಯೂಟ್ಯೂಬ್ ಆ್ಯಪ್ ಇದೆಯಲ್ಲ, ಅದು ನಮಗೆ ಗೊತ್ತಿಲ್ಲದೆ ಏನಪ್ಪ ಅಂದ್ರೆ ನಮ್ಮ ಡಾಟಾನ ಏನಪ್ಪ ಅಂದ್ರೆ ಕನ್ಸ್ಯೂಮ್ ಮಾಡುತ್ತೆ. ಇದನ್ನು ಬಂದ್ ಮಾಡೋದ್ರಿಂದ ಏನಪ್ಪ ಅಂದ್ರೆ ಬ್ಯಾಕ್ಗ್ರೌಂಡ್ನಲ್ಲಿ ಯಾವುದೇ ರೀತಿಯಾದ ಡಾಟಾನ ಅದೇನಪ್ಪ ಅಂದ್ರೆ ಕನ್ಸ್ಯೂಮ್ ಮಾಡೋದಿಲ್ಲ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಏನಾದರೂ ಇಂಪಾರ್ಟೆಂಟ್ ಅನಿಸಿದರೆ ಏನಪ್ಪ ಅಂದ್ರೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಏನಪ್ಪ ಅಂದ್ರೆ ಮತ್ತೊಬ್ಬರಿಗೆ ಶೇರ್ ಮಾಡಿ, ಅವರು ಡಾಟಾನು ಉಳಿಸಿ ಅಂತ ಹೇಳ್ತಾ, ಏನಪ್ಪ ಅಂದ್ರೆ ಲೈಕ್ ಮತ್ತು ಕಮೆಂಟ್ಸೊಂದಿಗೆ ಏನಪ್ಪ ಅಂದರೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.